ಇನ್ನು ಬೆಂಗಳೂರಿನ ಯಲಹಂಕ ವಾಯುನೆಲೆಯ ಬಳಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದುರಂತ ನಡೆದಂತ ಸ್ಥಳಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಭೇಟಿ ಕೊಟ್ಟರು. ಮಿಲಿಟರಿ ಆವರಣದಲ್ಲಿ ಸಿಎಸ್ಎಫ್ ಹಾಗೆ ಏರ್ ಫೋರ್ಸ್ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ. ದುರಂತ ನಡೆದಿದ್ದು ಅವರ ಕಾರ್ಯವ್ಯಾಪ್ತಿಯಲ್ಲೇ, ಹೀಗಾಗಿ ನಮ್ಮ ಪೊಲೀಸರು ಹೊರಗಿನ ಜವಾಬ್ದಾರಿಯನ್ನು ಹೊತ್ತಿದ್ದರು. ಈ ಮುಖಾಂತರವಾಗಿ ಪರೋಕ್ಷವಾಗಿ ದುರಂತಕ್ಕೆ ಸೇನಾಧಿಕಾರಿಗಳು ಕಾರಣ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಯಾಕಂತಂದರೆ ಇವತ್ತು ಬೆಳಗ್ಗೆ ಬಂದಂಥ ಕೆಲ ಸಂಸದರು, ಅದರಲ್ಲೂ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಇನ್ನು ಕೆಲ ಮಂದಿ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಸಮಸ್ಯೆ ಇದು. ರಾಜ್ಯ ಪೊಲೀಸರು ಸರಿಯಾದಂಥ ರೀತಿ ಮುತುವರ್ಜಿ ವಹಿಸಿಲ್ಲ, ಅಗ್ನಿಶಾಮಕ ದಳದವರು ಅನ್ನುವಂಥ ರೀತಿಯಲ್ಲೆಲ್ಲ ಅವ್ರು ಮಾತನಾಡಿದರು. ಆಮೇಲೆ ಬಾಯಿಗೆ ಬಂದಂಥ ರೀತಿಯಲ್ಲಿ ಮಾತನಾಡಿ ಇದಕ್ಕೆ ಉಗ್ರರಿಗೆಲ್ಲ ಲಿಂಕ್ ಕೊಡುವಂಥ ರೀತಿಯಲ್ಲಿ ಮಾತನಾಡಿ ಭಾಳ ಒಂದು ರೀತಿ ಹೇಸಿಗೆ ತರುವಂಥ ರೀತಿಯಲ್ಲಿ ಅವರು ಕೆಲವೊಂದು ಹೇಳಿಕೆಗಳಿದ್ವು. ಸೊ ಈಗ ಎಂಬಿ ಪಾಟೀಲ್ ಅವರು ಬಂದು ತಮ್ಮ ಪೊಲೀಸರನ್ನು ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿಧಾನವಾಗಿ ಮಾಡ್ತಾ ಇದ್ದಾರೆ. ಅವರು ಏರ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಸೇನಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಜಾಗ ಇದು, ಅಂದರೆ ಅವರು ಕಾರ್ಯವ್ಯಾಪ್ತಿಯಲ್ಲಿದ್ದಂಥ ಜಾಗ ಇದು. ಈಗ ನಮಗೂ ಅದಕ್ಕೂ ಸಂಬಂಧ ಕಲ್ಪಿಸೋದು ಬೇಡ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಹೇಗಾಯಿತು ಘಟನೆ, ಏನು ಎತ್ತ, ಈ ಥರದ್ದೆಲ್ಲವನ್ನು ಕೂಡ ಅವರು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಬಹಳ ಒಳ್ಳೆಯ ರೀತಿಯಿಂದ ಏನು ಈ ಒಂದು ದುರಂತ ಆಯಿತು, ದುರಂತಕ್ಕಿಂತ ಮುಂಚಿತವಾಗಿ ನಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ಅವತ್ತಿನ ದಿವಸ ಮಾಡಿದ್ದಾರೆ. ಎಲ್ಲಿನೂ ಕೂಡ ಯಾವುದೇ ಲೋಪಗಳು ನಮ್ಮ ಇಲಾಖೆಯಿಂದ ಆಗಿಲ್ಲ. ನಮ್ಮ ಪೊಲೀಸ್ ಇಲಾಖೆ ಬಹಳ ಒಳ್ಳೆಯ ರೀತಿಯಿಂದ ಏನು ಈ ಒಂದು ದುರಂತ ಆಯಿತು, ದುರಂತಕ್ಕಿಂತ ಮುಂಚಿತವಾಗಿ ನಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ಅವತ್ತಿನ ದಿವಸ ಮಾಡಿದ್ದಾರೆ. ಎಲ್ಲಿನೂ ಕೂಡ ಯಾವುದೇ ಲೋಪಗಳು ನಮ್ಮ ಇಲಾಖೆಯಿಂದ ಆಗಿಲ್ಲ.